ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ವಿದ್ಯಾ ಅಡುಗೆ ಮನೆಗೆ ಸ್ವಾಗತ. ನೋಡ್ರಿ ಕರ್ಚಿಕಾಯಿ ಯಾವ ಥರ ಬಂದೈತಿ. ಈಗ ಈ ಥರ ಕರ್ಚಿಕಾಯಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೇನೆ ಬರ್ರಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡ್ದೆ ನೋಡ್ರಿ. ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಾಗ್ತೈತೆ ರೀ ನಿಮಗೆ. ನೋಡ್ರಿ ಈಗ ಫಸ್ಟ್ ಕರ್ಚಿಕಾಯ್ದ ಸೂಸ್ಲಾ ರೆಡಿ ಮಾಡ್ಕೊಂಡ್ರಿ ನಾವು. ಇದಕ್ಕೆ ಇದು ನಾರ್ಮಲ್ ಸಕ್ರೆ ಇರ್ತೈತಲ್ರಿ, ನಮ್ಮ ಮನ್ಯಾಂದ ಸಕ್ರೆ ಪೌಡ್ರ್ ಮಾಡಿ ಇಟ್ಕೊಂಡೇನು. ನಾವು ಬೆಲ್ಲ ಹಾಕಿರೂ ನಡಿತೈತ್ರಿ, ಆದ್ರೆ ನಾವೀಗ ಸಕ್ರಿದು ಮಾಡತ್ತೇವಿ. ಆಮೇಲೆ ಒಣ ಕೊಬ್ಬರಿ ಇದನ್ನು ಒಂದು ಸುತ್ತ ಮಿಕ್ಸಿ ಮಾಡಿ ಇಟ್ಕೊಂಡೇನಿ ರೀ. ಇದು ನೋಡ್ರಿ ಬಿಳೆ ಎಳ್ಳು, ತಿನ್ನು ಎಳ್ಳು ಅಂತೇವಲ್ರಿ, ಈ ಬಿಳೆ ಎಳ್ಳ ಸ್ವಲ್ಪ ಹುರಿದೇನ್ರಿ. ಇದನ್ನು ಸ್ವಲ್ಪ ಕೆಂಪಾಗೋಮಟ್ಟ ಹುರಿದು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಶೇಂಗಾ ರೀ, ಶೇಂಗಾನು ಹುರಿದ ಇದನ್ನು ಪುಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಆಮೇಲೆ ಇದು ಏಲಕ್ಕಿ ಪೌಡ್ರ್ ರೀ, ಇದನ್ನು ಪುಡಿ ಮಾಡಿ ಇಟ್ಕೊಂಡೇನಿ. ಈಗ ಇವನ್ನಷ್ಟು ಮಿಕ್ಸ್ ಮಾಡ್ತಾನೆ ನೋಡ್ರಿ. ಈಗ ಸಕ್ರೆ ಪುಡಿ ಹಾಕೊಂಡೇನಿ. ಇದಕ್ಕೆ ಕೊಬ್ಬರಿ ನೋಡ್ರಿ, ಒಣ ಕೊಬ್ಬರಿ ಇದಿಷ್ಟು ಹಾಕೋತೀನಿ. ಒಣ ಕೊಬ್ಬರಿ ಹಾಕೋತೀನಿ ನೋಡ್ರಿ. ಈಗ ಇವನ್ನಿಷ್ಟು ಥರ ಹಾಕಿ ಕರ್ಚಿಕಾಯಿ ಮಾಡೋದ್ರಿಂದ ಕರ್ಚಿಕಾಯಿ ಭಾಳ ಚಲೋ ಆಗ್ತಾವ್ರಿ. ಶೇಂಗಾ ಪುಡಿ ಹಾಕೋತೇನೆ ನೋಡ್ರಿ. ಇವನ್ನೆಲ್ಲ ಹುರಿದು ಮಿಕ್ಸಿ ಮಾಡ್ಕೋಬೇಕ್ರಿ, ಹಸಿದ ಮಾಡ್ಕೋದು ಬೇಡ. ಈಗ ಎಳ್ಳಿನ ಪುಡಿ ಹಾಕೋತೀನಿ. ಎಳ್ಳು ಸ್ವಲ್ಪ ಭಾಳ ಸಣ್ಣಗೆ ಬೇಡ್ರಿ, ಸ್ವಲ್ಪ ಸ್ವಲ್ಪ ಉಟ್ಟನೇ ಇರಲಿ, ಅಂದ್ರೆ ಬಾಯಿಗೆ ಹಲ್ಲಾಗಿ ಸಿಗ್ಬೇಕ್ರಿ ಅದು, ಅಂದ್ರೆ ರುಚಿ. ಮತ್ತು ಮೇನ್ ಅಂದ್ರೆ ಒಣ ಕೊಬ್ಬರಿ ಎಳ್ಳು ಕರ್ಚಿಕಾಯಿಗೆ ಅಂದ್ರೆ ಅದು ಮೇನ್ ಅದ ರೀ. ಹೀಗಾಗಿ ಎಳ್ಳು ಹಾಕಬೇಕನ ಆದಷ್ಟು. ಈಗ ನೋಡ್ರಿ ಏಲಕ್ಕಿ ಪುಡಿ ಹಾಕ್ತೀನಿ. 2 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡೋಣ. ಈಗ ನೋಡ್ರಿ ಹಿಟ್ಟು ನಾದ್ಕೊಂಡ್ರಿ. ಇದು ಮೈದಾ ಹಿಟ್ಟು ತೊಗೊಂಡಿರಿ. ಈ ಕಟೋರಿಲಿ ಒಂದು ಕಟೋರಿ ಮೈದಾ ಹಿಟ್ಟು ತೊಗೊಂಡೆ ನೋಡ್ರಿ. ಇದನ್ನು ಇಷ್ಟು ಪೌಡ್ರಕ್ಕೆ ಆಗುವಷ್ಟು ಮಾಡತ್ತೇವ್ರಿ ನಾವು. ಕರ್ಚಿಕಾಯಿ ಪೌಡ್ರ್ ಮಾಡಿ ಇಟ್ಕೊಂಡೆಲ್ಲ ಅಷ್ಟಕ್ಕೆ ನೋಡ್ರಿ. ಚರುಟಿ ರವೆ ತೊಗೊಂಡೇನಿ ರೀ. ನಾರ್ಮಲ್ ರವೆ ತೊಗೊಂಡ್ರು ನಡ್ತೈತಿ, ಚರುಟಿ ರವೆ ತೊಗೊಂಡ್ರು ನಡ್ತೈತಿ. ಈಗ ನಾ ಚರುಟಿ ರವೆ ತೊಗೊಂಡೇನಿ. ಇದಕ್ಕೆ ಅರ್ಧ ಬೌಲ್ ಚರುಟಿ ರವೆ ಹಾಕ್ತೇನೆ ನೋಡ್ರಿ. ಸಾಕ್ರಿ ಇಷ್ಟ. ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡ್ರಿ, ಅಂದ್ರೆ ಸ್ವಲ್ಪ ಕರ್ಚಿಕಾಯಿ ರುಚಿ ಬರ್ತಾವೆ. ಇದನ್ನ ಮಿಕ್ಸ್ ಮಾಡೋಣ. ಇದಕ್ಕೆ ಮತ್ತೆ ನೋಡ್ರಿ, ಇದಕ್ಕೆ ಒಂದು 2ರಿಂದ 3 ಟೀ ಸ್ಪೂನ್ ಎಣ್ಣೆ ಕಾಯಿಸಿಟ್ಕೊಂಡೇನಿ. ಕಾಯಿಸಿಟ್ಟಿದ್ದು ಎಣ್ಣೆ ಆರ್ಬೇಕ್ರಿ. ಅದು ಎಣ್ಣೆ ಕಾಯಿಸಿ ಹಾಕೋನು ಸಾಕ್ರಿ ಇಷ್ಟ, ಜಾಸ್ತಿ ಬೇಡ. ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಕರ್ಚಿಕಾಯಿ ಪಳ್ಳ ಆಗ್ತೈತೆ ರೀ. ಹಿಂಗಾಗಿ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕೋನು, ಜಾಸ್ತಿ ಇದು ಏನು ಬೇಡ. ಈಗ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊತಾನೆ ರೀ. ಈಗ ಇದು ಎಣ್ಣೆ ಎಲ್ಲ ಹಿಂಗೆ ಕಲಿಸ್ಕೊಂಡೇನೆ ನೋಡ್ರಿ. ಎಲ್ಲ ಸ್ವಲ್ಪ ಕೈಲೇ ತಿಕ್ಕೋಬೇಕು. ಇದನ್ನು ಈಗ ನೀರು ಹಾಕಿ ಗಟ್ಟಿಗೆ ನಾದ್ಕೊಂಡು ಬರ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ನಾದ್ಕೋತಾನೆ ನೋಡ್ರಿ. ಇದನ್ನು ನೋಡ್ರಿ. ಈಗ ಹಿಟ್ಟಿದ ಗಟ್ಟಿಗೆ ನಾದ್ಕೊಂಡೇನಿ. ಈ ಥರ ಬರ್ಬೇಕು ನೋಡ್ರಿ ಗಟ್ಟಿಗೆ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಮುಚ್ಚಾಕಿಡೋಣ್ರಿ. ಇದೊಂದು ಅರ್ಧ ತಾಸು ನೆಗಿಬೇಕ್ರಿ. ಇದು ನೋಡ್ರಿ. ಇದನ್ನಿನ್ನ ಪಕ್ಕಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೇನಿ, ಹಿಂಗೆ ಇಟ್ಬಿಡ್ತಾನೆ ಇದನ್ನ ನೋಡ್ರಿ. ಈಗ ಹಿಟ್ಟು ನೆನೆದೈತಿ. ಈಗ ಕರ್ಚಿಕಾಯಿ ಮಾಡ್ಕೊಂಡು ಬರ್ರಿ. ಈ ಥರ ಎಲೆ ಲಟ್ಟಿಸ್ಕೊಂಡ ನೋಡ್ರಿ. ಈಗ ಇದಕ್ಕೆ ನಾವು ಮಾಡಿಟ್ಟಿರೋ ಪುಡಿ ಹಾಕ್ಕೊಂಡೇನಿ ರೀ. ಇದಕ್ಕೆ ಸೈಡೆಲ್ಲ ಎಣ್ಣೆ ಹಚ್ಕೊಂಡು ಇದನ್ನು ನೀರು ಹಚ್ಕೊಂಡೆ ನೋಡ್ರಿ. ಈಗ ಇದನ್ನು ಹಿಂಗೆ ಹತ್ಕೋತಾನೆ ರೀ. ಸ್ವಲ್ಪ ಜೋರ್ಸನ ಹತ್ಕೋಬೇಕ್ರಿ ಇದನ್ನು, ಅಂದ್ರೆ ಎಣ್ಣೆಗೆ ಹಾಕಿದ ಕೂಡಲೇ ಬಾಯಿ ಬಿಚ್ಚಿರ ಇದೆಲ್ಲ ಪುಡಿ ಎಲ್ಲ ಎಣ್ಣೆಗೆ ಬೀಳ್ತೈತಿ. ಈ ಥರ ಮತ್ತೊಮ್ಮೆ ಹಿಂಗೆ ಮಾಡಿ ನೋಡ್ರಿ. ಈ ಥರ ಮಾಡೀನಿ. ಇದನ್ನು ಇನ್ನು ಇದರಲ್ಲೇ ಕೊರ್ಕೋತಾನೆ ನೋಡ್ರಿ. ಇದಕ್ಕೆ ಚೀರ್ನ ಅಂತಾರೋ ನೋಡ್ರಿ. ಇದು ಡಿಸೈನ್ ಆಗಿ ಬರ್ತೈತಿ ನೋಡ್ರಿ. ಈ ಥರ ಬಂತು. ಇವನ್ನಿಷ್ಟು ಕರ್ಕೊಂಬರೋಣ ಬರ್ರಿ ನೋಡ್ರಿ. ಈಗ ಇಷ್ಟು ಕರ್ಚಿಕಾಯಿನ ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡೀನಿ. ಇವನ್ನ ಗ್ಯಾಸ್ ಮ್ಯಾಗ ಎಣ್ಣೆ ಇಟ್ಟು ಇವನ್ನ ಎಷ್ಟು ಕರ್ಕೊಂಬರ್ತಾನೆ ನೋಡ್ರಿ. ಈಗ ನೋಡ್ರಿ ಎಣ್ಣೆ ಕಾದೈತಿ, ಕರ್ಚಿಕಾಯಿ ಹಾಕ್ತಾನೆ ನೋಡ್ರಿ ಎಣ್ಣೆಯಾಗ ನೋಡ್ರಿ. ಈಗ ಕರ್ಚಿಕಾಯಿ ಕರೆದಿಟ್ಕೊಂಡೇನಿ ರೀ. ನೋಡ್ರಿ ಎಷ್ಟು ಕಲರ್ ಎಷ್ಟು ಚಂದ ಬಂದಾವ್ರಿ, ನೋಡಕ್ಕೆ ಹೆಂಗೆ ಕಾಣತ್ತಾವು. ಮತ್ತು ನೋಡ್ರಿ ಯಾವ ಥರ ಬಂದಾವ ಅಂತ ತೋರಿಸ್ತೇನೆ. ಎಣ್ಣೆ ಕಾಯಿಸಿ ಹಾಕಿರೋದ್ರಿಂದ ಕರ್ಚಿಕಾಯಿ ಎಷ್ಟು ಪಳ ಬಂದಾವ ನೋಡ್ರಿ. ಬಾಯಾಗೂ ಅಷ್ಟು ಟೇಸ್ಟ್ ಆಗ್ಯಾವ್ರಿ ಇವ ನೋಡ್ರಿ. ಹಂಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ.
ಹಂಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಬಂದು ತಲುಪ್ತಾವ್ರಿ. ಆದಷ್ಟು ನಾವು ಮಾಡುವ ಎಲ್ಲ ಐಟಮ್ಗಳ್ನು ಮಾಡ್ಕೊತೀನಿ ರೀ. ದಯವಿಟ್ಟು ಮಾತಾಡೋದ್ರಾಗ ಏನೇ ತಪ್ಪಾಗಿದ್ರು ಒಂದು ಕ್ಷಮೆ ಇರಲಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣ ರೀ. ನಮಸ್ಕಾರ, ಧನ್ಯವಾದಗಳು.